ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ನವಮ ಸ್ಕಂದದಲ್ಲಿ ಭಗೀರಥನ ಚರಿತ್ರೆ ಮತ್ತು ಗಂಗಾವತರಣವೆಂಬ 9ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀ ಶುಕರು ಹೇಳುತ್ತಾರೆ, ಅಂಶುಮಾಂಶ್ಚ ತಪಸ್ತೇಪೆ ಗಂಗಾ ನಯನ ಕಾಮ್ಯಯ ಕಾಲಂ ಮಹಾಂತಂ ನಾಶಕ್ನೋ ತತಃ ಕಾಲೇನ ಸಂಸ್ಥಿತಃ. ಪರೀಕ್ಷಿತ ಮಹಾರಾಜ ಅಂಶುಮಂತನು ಗಂಗೆಯನ್ನು ಕರೆತರುವ ಆಶಯದಿಂದ ಅನೇಕ ವರ್ಷಗಳವರೆಗೆ ತಪಸ್ಸನ್ನು ಮಾಡಿದನು. ಆದರೆ ಅವನು ಅದರಲ್ಲಿ ಸಫಲನಾಗಲಿಲ್ಲ. ಕಾಲವು ಸನ್ನಿಹಿತವಾಗಲು ಮೃತ್ಯುವಶನಾದನು. ಅಂಶುಮಂತನ ಮಗ ದಿಲೀಪ, ಅವನು ಕೂಡ ಗಂಗಾವತರಣಕ್ಕಾಗಿ ತಪಸ್ಸು ಮಾಡಿದನು. ಆದರೆ ಅವನು ಸಫಲನಾಗದೆ ಕಾಲಧರ್ಮವನ್ನೈದಿದನು. ದಿಲೀಪನ ಮಗ ಭಗೀರಥ, ಅವನು ಸುಘೋರವಾದ ಮಹಾ ತಪಸ್ಸನ್ನೇ ಮಾಡಿದನು. ಅವನ ತಪಸ್ಸಿನಿಂದ ಪ್ರಸನ್ನಳಾದ ಗಂಗಾದೇವಿಯು ಪ್ರತ್ಯಕ್ಷವಾಗಿ ಬಂದು ಹೇಳಿದಳು, ಭಗೀರಥ, ನಾನು ನಿನಗೆ ವರವನ್ನು ಕೊಡಲು ಬಂದಿದ್ದೇನೆ. ಗಂಗೆಯು ಹೀಗೆ ಹೇಳಲು ಸಂತುಷ್ಟನಾದ ಭಗೀರಥನು ವಿನಮ್ರನಾಗಿ ತನ್ನ ಮನೋರಥವನ್ನು ಗಂಗಾದೇವಿಗೆ ತಿಳಿಸಿದನು. ತಾಯೇ, ಭೂಲೋಕಕ್ಕೆ ಆಗಮಿಸು. ಆಗ ಗಂಗೆಯು ಹೇಳುತ್ತಾಳೆ, ವತ್ಸ, ರಭಸದಿಂದ ಕೆಳಗಿಳಿದು ಬರುವ ನನ್ನ ವೇಗವನ್ನು ಧರಿಸುವವರು ಭೂಲೋಕದಲ್ಲಿ ಯಾರಿದ್ದಾರೆ? ಹಾಗೇನಾದರೂ ನನ್ನನ್ನು ಧರಿಸುವವರು ಯಾರೂ ಇಲ್ಲದಿದ್ದರೆ ಭೂಲೋಕವನ್ನೇ ಭೇದಿಸಿಕೊಂಡು ನಾನು ರಸಾತಲಕ್ಕೆ ಹೋಗಿಬಿಡುತ್ತೇನೆ. ಮೇಲಾಗಿ ನನಗೆ ಭೂಲೋಕಕ್ಕೆ ಬರಲು ಇಷ್ಟವಿಲ್ಲ. ಏಕೆಂದರೆ ಮನುಷ್ಯರೆಲ್ಲರೂ ನನ್ನಲ್ಲಿ ಮಿಂದು ತಮ್ಮ ಪಾಪಗಳನ್ನು ತೊಳೆದುಕೊಂಡು ಬಿಡುತ್ತಾರೆ. ಅವರೆಲ್ಲರ ಪಾಪಗಳನ್ನು ತೊಳೆದುಕೊಳ್ಳಲು ನಾನು ತಾನೇ ಎಲ್ಲಿಗೆ ಹೋಗಲಿ? ಈ ವಿಷಯವಾಗಿ ನೀನು ದೀರ್ಘವಾಗಿ ಚಿಂತಿಸು. ಭಗೀರಥನು ಹೇಳುತ್ತಾನೆ, ಸಾಧವೋ ನ್ಯಾಸಿನ ಶಾಂತ ಬ್ರಹ್ಮಿಷ್ಟ ಲೋಕಪಾವನಾಹ ಹರಂತ್ಯಗಂ ತೇಂಗ ಸಂಗ ತೇಷಾಸ್ತೇಶ್ವಾಸ್ತೆ ಹ್ಯಗಭಿದ್ಧರಿಹಿ. ತಾಯೇ, ಸರ್ವಸಂಗ ಪರಿತ್ಯಾಗ ಮಾಡಿರುವ ಶಾಂತರಾದ ಬ್ರಹ್ಮನಿಷ್ಠರಾದ ಲೋಕಪಾವನರಾದ ಸಾಧು ಸನ್ಯಾಸಿಗಳು ತಮ್ಮ ಸ್ಪರ್ಶದಿಂದ ನಿನ್ನ ಪಾಪವನ್ನು ತೊಳೆದು ಹಾಕುತ್ತಾರೆ. ಏಕೆಂದರೆ ಅವರ ಹೃದಯ ಕಮಲದಲ್ಲಿ ಅಘರೂಪನಾದ ಅಘಾಸುರನ ಹಂತಕನೂ ಆದ ಪಾಪನಾಶಕನಾದ ಶ್ರೀಹರಿಯು ಸರ್ವದಾ ನೆಲೆಸಿರುತ್ತಾನೆ. ಸಮಸ್ತ ಪ್ರಾಣಿಗಳಿಗೂ ಆತ್ಮಸ್ವರೂಪನಾಗಿರುವ ರುದ್ರದೇವನು ನಿನ್ನ ವೇಗವನ್ನು ಧರಿಸುತ್ತಾನೆ. ಬಟ್ಟೆಯಲ್ಲಿ ದಾರಗಳು ಹೇಗೋ ಹಾಗೆ ಸಮಸ್ತ ಜಗತ್ತು ಆ ರುದ್ರದೇವನಲ್ಲಿ ಹಾಸುಹೊಕ್ಕಾಗಿದೆ. ಪರೀಕ್ಷಿತ, ಭಗೀರಥನು ಗಂಗಾಮಾತೆಗೆ ಹೀಗೆ ಹೇಳಿ ಅವಳ ಮನವೊಲಿಸಿ ರುದ್ರನನ್ನು ಕುರಿತು ತಪಸ್ಸು ಮಾಡಿದನು. ಆಶುತೋಷನಾದ ಪರಶಿವನು ಅತ್ಯಲ್ಪ ಕಾಲದಲ್ಲಿಯೇ ಭಗೀರಥನ ತಪಸ್ಸಿಗೆ ಮೆಚ್ಚಿದನು. ಸರ್ವಲೋಕ ಹಿತೈಷಿಯಾದ ಆ ಪರಮೇಶ್ವರನು ಭಗೀರಥನ ಪ್ರಾರ್ಥನೆಯನ್ನು ಅಂಗೀಕರಿಸಿ ಆಕಾಶದ ಕಡೆಯಿಂದ ಭೋರ್ಗರೆಯುತ್ತಾ ಬಂದ ವಿಷ್ಣುವಿನ ಪಾದಸ್ಪರ್ಶದಿಂದ ಪಾವನವಾದ ಜಲಪ್ರವಾಹದಿಂದ ಕೂಡಿದ್ದ ಗಂಗಾದೇವಿಯನ್ನು ಜಾಗರೂಕತೆಯಿಂದ ತನ್ನ ಶಿರಸ್ಸಿನಲ್ಲಿ ಧರಿಸಿದನು. ಬಳಿಕ ರಾಜರ್ಷಿಯಾದ ಭಗೀರಥನು ಗಂಗೆಯನ್ನು ಬಿಡುಗಡೆ ಮಾಡುವಂತೆ ಶಿವನನ್ನು ಪ್ರಾರ್ಥಿಸಿಕೊಂಡು ಶಿವನ ಜಟಾಜೂಟದಿಂದ ಹರಿದು ಬಂದ ಆ ಗಂಗಾ ನದಿಯನ್ನು ತನ್ನ ಪಿತೃಗಳ ಭಸ್ಮೀಭೂತವಾದ ಶರೀರಗಳಿದ್ದ ಸ್ಥಳಕ್ಕೆ ಕರೆದುಕೊಂಡು ಹೋದನು. ವಾಯು ವೇಗಕ್ಕೆ ಸಮಾನವಾದ ವೇಗದಿಂದ ಕೂಡಿದ್ದ ರಥದಲ್ಲಿ ಕುಳಿತು ಭಗೀರಥನು ಮುಂದೆ ಹೋಗುತ್ತಿದ್ದನು. ಹಲವಾರು ದೇಶಗಳನ್ನು ತನ್ನ ಶುಭ ಜಲ ಪ್ರವಾಹದಿಂದ ಪಾವನಗೊಳಿಸುತ್ತಾ ಗಂಗಾದೇವಿಯು ಭಗೀರಥನ ಹಿಂದೆಯೇ ಹೋಗುತ್ತಿದ್ದಳು. ಕಟ್ಟ ಕಡೆಗೆ ಭಸ್ಮೀಭೂತರಾಗಿದ್ದ ಸಗರನ 60,000 ಮಕ್ಕಳನ್ನು ತನ್ನ ಶುಭ ಜಲದಿಂದ ಮುಳುಗಿಸಿಬಿಟ್ಟಳು. ಸಗರನ ಮಕ್ಕಳು ಮಹಾತಪಸ್ವಿಯಾದ ಬ್ರಾಹ್ಮಣನನ್ನು ತಿರಸ್ಕಾರ ಮಾಡಿದ ಕಾರಣದಿಂದ ಬ್ರಹ್ಮದಂಡದಿಂದ ಹತರಾಗಿ ಭಸ್ಮೀಭೂತರಾಗಿದ್ದರು. ಬ್ರಹ್ಮದಂಡದಿಂದ ಹತರಾದವರಿಗೆ ಅಥವಾ ಬ್ರಾಹ್ಮಣನ ಶಾಪಕ್ಕೆ ಒಳಗಾದವರಿಗೆ ಪ್ರಾಯಶ್ಚಿತ್ತವೇ ಇಲ್ಲ. ಹೀಗಿದ್ದರೂ ಗಂಗಾದೇವಿಯ ಪವಿತ್ರ ಜಲವು ಸಗರ ಪುತ್ರರ ಭಸ್ಮವನ್ನು ಸ್ಪರ್ಶಿಸಿದ ಮಾತ್ರದಿಂದಲೇ ಅವರೆಲ್ಲರೂ ಸ್ವರ್ಗಕ್ಕೆ ಹೋದರು. ಪರೀಕ್ಷಿತನೇ, ಪವಿತ್ರವಾದ ಗಂಗಾ ಜಲವು ಸಗರನ ಮಕ್ಕಳ ಶರೀರದ ಭಸ್ಮವನ್ನು ಸ್ಪರ್ಶಿಸಿದ್ದರಿಂದಲೇ ಅವರೆಲ್ಲರೂ ಸ್ವರ್ಗಕ್ಕೆ ಹೋದರು ಎಂದ ಮೇಲೆ ಶ್ರದ್ಧೆಯಿಂದ ವ್ರತಾನುಷ್ಠಾನಗಳನ್ನು ಮಾಡುತ್ತಾ ಗಂಗಾದೇವಿಯನ್ನು ಸೇವಿಸುವವರ ವಿಷಯದಲ್ಲಿ ಹೇಳುವುದೇನಿದೆ? ಗಂಗಾಜಲದ ಪಾವಿತ್ರ್ಯದ ವಿಷಯವಾಗಿ ನಾನು ಹೇಳಿರುವುದರಲ್ಲಿ ಆಶ್ಚರ್ಯಪಡಬೇಕಾದುದು ಏನೂ ಇಲ್ಲ. ಶ್ರದ್ಧಾಪೂರ್ವಕವಾಗಿ ಮನಸ್ಸನ್ನು ಭಗವಂತನಲ್ಲಿ ಲೀನಗೊಳಿಸುವ ಶುದ್ಧಾತ್ಮರಾದ ಮುನಿಗಳು ಪರಿತ್ಯಜಿಸಲು ಅತಿ ಕಷ್ಟವಾದ ಸತ್ವಾದಿ 3 ಗುಣಗಳನ್ನು ಪರಿತ್ಯಜಿಸಿ ಸಂಸಾರ ಬಂಧನಗಳನ್ನು ಕತ್ತರಿಸಿಕೊಂಡು ತತ್ಕ್ಷಣದಲ್ಲಿಯೇ ಪರಮಾತ್ಮನಲ್ಲಿ ತಾದಾತ್ಮ್ಯವನ್ನು ಹೊಂದುತ್ತಾರೆ. ಅಂತಹ ಪರಮ ಪುರುಷ ಪರಮಾತ್ಮನ ಪಾದಾರವಿಂದಗಳಿಂದ ಹೊರಟು ಪವಿತ್ರಳಾದ ಗಂಗಾ ನದಿಯು ಎಲ್ಲರನ್ನೂ ಪಾವನಗೊಳಿಸುವಳು ಎಂಬ ವಿಷಯದಲ್ಲಿ ಆಶ್ಚರ್ಯವೇನಿದೆ? ಪರೀಕ್ಷಿತ, ಮುಂದೆ ನಾನು ಭಗೀರಥನ ವಂಶಾವಳಿಯನ್ನು ವಿಸ್ತರಿಸಿ ಹೇಳುತ್ತೇನೆ. ಭಗೀರಥನ ಮಗ ಶ್ರುತ, ಶ್ರುತನ ಮಗ ನಾಭ,
ಈ ನಾಭನು ಹಿಂದೆ ಹೇಳಿದ ನಾಭನಿಗಿಂತಲೂ ಬೇರೆಯಾದವನು. ನಾಭನ ಮಗ ಸಿಂಧುದ್ವೀಪ, ಸಿಂಧುದ್ವೀಪನ ಮಗ ಆಯುತಾಯು, ಋತುಪರ್ಣನು ಆಯುತಾಯುವಿನ ಪುತ್ರನು. ಇವನು ನಲಚಕ್ರವರ್ತಿಗೆ ಮಿತ್ರನಾಗಿದ್ದನು. ಋತುಪರ್ಣನು ನಲನಿಂದ ಅಶ್ವವಿದ್ಯೆಯನ್ನು ಕಲಿತು ವಿನಿಮಯ ರೂಪವಾಗಿ ನಲನಿಗೆ ಅಕ್ಷಹೃದಯವನ್ನು ಹೇಳಿಕೊಟ್ಟನು. ಸರ್ವಕಾಮನೆಂಬುವನು ಋತುಪರ್ಣನ ಮಗನು. ಸರ್ವಕಾಮನ ಮಗನ ಹೆಸರು ಸುದಾಸ. ಸೌದಾಸನು ಸುದಾಸನ ಮಗ. ಸೌದಾಸನ ಪತ್ನಿ ಮದಯಂತಿ. ಸೌದಾಸನನ್ನು ಕೆಲವರು ಮಿತ್ರಸಹನೆಂಬ ಹೆಸರಿನಿಂದಲೂ ಕೆಲವರು ಕಲ್ಮಾಶಪಾದ ಎಂಬ ಹೆಸರಿನಿಂದಲೂ ಕರೆಯುತ್ತಿದ್ದರು. ಸೌದಾಸನು ವಸಿಷ್ಠರ ಶಾಪದಿಂದ ರಾಕ್ಷಸನಾದನು. ತಾನೇ ಮಾಡಿದ ಕರ್ಮದ ಫಲವಾಗಿ ಸಂತಾನರಹಿತನೂ ಆದನು. ಪರೀಕ್ಷಿತನು ಪ್ರಶ್ನಿಸುತ್ತಾನೆ, ಕಿನ್ನಿಮಿತ್ತೋ ಗುರೋ ಶಾಪ ಸೌದಾಸಸ್ಯ ಮಹಾತ್ಮನಃ ಏತದ್ವೇದಿತುಮಿಚ್ಛಾಮ ಕಥ್ಯತಾಂ ನರಹೋ ಯಧಿ. ಪೂಜ್ಯರೇ, ಮಹಾತ್ಮನಾದ ಸೌದಾಸನಿಗೆ ಗುರುಗಳಾದ ವಸಿಷ್ಠರು ಏಕೆ ಶಾಪ ಕೊಟ್ಟರು ಎಂಬುದನ್ನು ತಿಳಿಯಲು ನಾವೆಲ್ಲರೂ ಅಪೇಕ್ಷಿಸಿದ್ದೇವೆ. ಆ ಸಮಾಚಾರವು ಹೇಳಬಾರದ ರಹಸ್ಯವಾಗಿಲ್ಲದಿದ್ದರೆ ದಯಮಾಡಿ ಹೇಳಿರಿ. ಶ್ರೀ ಶುಕ ಮಹರ್ಷಿಗಳು ಹೇಳುತ್ತಾರೆ, ಮಹಾರಾಜ, ವಸಿಷ್ಠರು ಸೌದಾಸನಿಗೆ ಏಕೆ ಶಾಪ ಕೊಟ್ಟರು ಎಂಬುದನ್ನು ಸವಿಸ್ತಾರವಾಗಿ ಹೇಳುತ್ತೇನೆ. ಒಮ್ಮೆ ಸೌದಾಸನು ಬೇಟೆಯಾಡಲು ಕಾಡಿಗೆ ಹೋದನು. ಅಲ್ಲವನು ಕಾಲಕರ್ಮವಶಾತ್ ಒಬ್ಬ ರಾಕ್ಷಸನನ್ನು ಸಂಹರಿಸಿದನು. ಆದರೆ ಅವನ ಸಹೋದರನನ್ನು ಸಂಹರಿಸದೆ ಬಿಟ್ಟನು. ತನ್ನನ್ನು ಪ್ರಾಣ ಸಹಿತವಾಗಿ ಬಿಟ್ಟನು ಎಂಬ ಕೃತಜ್ಞತೆಯು ಅವನಲ್ಲಿ ಉಳಿಯಲಿಲ್ಲ. ಅದಕ್ಕೆ ಬದಲಾಗಿ ತನ್ನ ಅಣ್ಣನನ್ನು ಕೊಂದ ಸೌದಾಸನಿಗೆ ಪ್ರತೀಕಾರ ಮಾಡಲು ಆತನು ನಿಶ್ಚಯಿಸಿದನು. ಸೌದಾಸನನ್ನು ಎದುರಿಸಿ ಯುದ್ಧ ಮಾಡಲು ಅವನಿಗೆ ಶಕ್ಯವಿರಲಿಲ್ಲ. ಆದುದರಿಂದ ವಂಚನೆಯನ್ನು ಆಶ್ರಯಿಸಿ ಅವನಿಗೆ ಪ್ರತೀಕಾರ ಮಾಡಬೇಕಾಗಿದ್ದಿತು. ಅಡಿಗೆಯವನ ವೇಷವನ್ನು ಧರಿಸಿ ಆ ರಾಕ್ಷಸನು ಸೌದಾಸನ ಪಾಕಶಾಲೆಯನ್ನು ಪ್ರವೇಶಿಸಿದನು. ಒಂದು ದಿನ ರಾಜಗುರುಗಳಾದ ವಸಿಷ್ಠರು ಭೋಜನಕ್ಕಾಗಿ ರಾಜನ ಅರಮನೆಗೆ ಬಂದರು. ಅಡಿಗೆಯವನ ವೇಷದಲ್ಲಿದ್ದ ರಾಕ್ಷಸನು ಮಹರ್ಷಿಗಳಾದ ವಸಿಷ್ಠರಿಗೆ ಪಕ್ವಗೊಳಿಸಿದ ಮನುಷ್ಯರ ಮಾಂಸವನ್ನು ಬಡಿಸಿದನು. ತಮಗೆ ಬಡಿಸಿರುವ ವಸ್ತುವು ಸರ್ವಥಾ ಅಯೋಗ್ಯವಾದುದು ಎಂಬುದು ಸರ್ವಸಮರ್ಥರಾದ ವಸಿಷ್ಠರಿಗೆ ತಿಳಿಯಿತು. ಇದರಿಂದ ಕೋಪಗೊಂಡ ವಸಿಷ್ಠರು ರಾಕ್ಷಸನಾಗುವಂತೆ ಸೌದಾಸನಿಗೆ ಶಾಪವನ್ನಿತ್ತರು. ಅನಂತರ ಅವರಿಗೆ ರಾಜನ ಅಪರಾಧಿ ಅಲ್ಲವೆಂಬುದು, ಅದು ಪ್ರತೀಕಾರ ಮಾಡುವ ಸಲುವಾಗಿ ಅಲ್ಲಿ ಸೇರಿಕೊಂಡಿದ್ದ ಅಡಿಗೆಯವನ ವೇಷವನ್ನು ಧರಿಸಿದ್ದ ರಾಕ್ಷಸನ ಕಾರ್ಯವೆಂಬುದು ತಿಳಿಯಿತು. ತಾವು ಶಾಪ ಕೊಟ್ಟುದಕ್ಕೆ ಉಪಶಾಪವಾಗಿ ವಸಿಷ್ಠರು ಆತನ ರಾಕ್ಷಸತ್ವವನ್ನು 12 ವರ್ಷಗಳಿಗೆ ಮಿತಿಗೊಳಿಸಿದರು. ಆ ಸಮಯದಲ್ಲಿ ಕತಿಗೊಂಡ ಸೌದಾಸನು ಗುರುಗಳಿಗೆ ಶಾಪ ಕೊಡಲು ಗಿಂಡಿಯಿಂದ ನೀರನ್ನು ಕೈಗೆ ಬಗ್ಗಿಸಿಕೊಂಡನು. ಆದರೆ ಅವನ ಪತ್ನಿಯಾದ ಮದಯಂತಿಯು ಗುರುಗಳಿಗೆ ಶಾಪ ಕೊಡುವುದನ್ನು ಸವಿ ಮಾತುಗಳಿಂದಲೇ ವಿರೋಧಿಸಿದಳು. ಕೈಗೆ ಸುರುವಿಕೊಂಡಿದ್ದ ನೀರನ್ನು ಎಲ್ಲಿ ಬಿಡಬೇಕು ಎಂಬುದರ ಬಗೆಗೆ ಆತನು ವಿಚಾರ ಮಾಡತೊಡಗಿದನು. ದಿಕ್ಕುಗಳು, ಆಕಾಶ, ಭೂಮಿ ಎಲ್ಲವೂ ಜೀವಮಯವಾಗಿಯೇ ಇರುವುದು ಅವನಿಗೆ ಕಂಡುಬಂದಿತು. ಎಲ್ಲಿಯೇ ಆ ನೀರನ್ನು ಬಿಟ್ಟರೂ ಪ್ರಾಣಿಗಳ ವಿನಾಶವಾಗುವುದೆಂದು ಭಾವಿಸಿದ ಅವನು ತನ್ನ ಕಾಲುಗಳ ಮೇಲೆಯೇ ತೀಕ್ಷ್ಣವಾಗಿದ್ದ ಆ ಕಲಶೋದಕವನ್ನು ಬಿಟ್ಟುಕೊಂಡನು. ಇದರಿಂದ ಸೌದಾಸನಿಗೆ ಮಿತ್ರಸಹನೆಂದು ಹೆಸರಾಯಿತು. ತೀಕ್ಷ್ಣವಾದ ನೀರನ್ನು ತನ್ನ ಕಾಲುಗಳ ಮೇಲೆಯೇ ಬಿಟ್ಟುಕೊಂಡ ಕಾರಣ ಅವನ ಕಾಲುಗಳು ಕಪ್ಪಾದವು. ಇದರಿಂದ ಅವನು ಕಲ್ಮಾಶಪಾದನೂ ಆದನು. ವಸಿಷ್ಠರ ಶಾಪದಂತೆ ಸೌದಾಸನು ರಾಕ್ಷಸನಾಗಿ ಬಿಟ್ಟನು. ರಾಕ್ಷಸನಾಗಿ ಕಾಡಿನಲ್ಲಿ ಸಂಚರಿಸುತ್ತಿದ್ದಾಗ ಬ್ರಾಹ್ಮಣ ದಂಪತಿಗಳು ರತಿಸುಖದಲ್ಲಿ ಇದ್ದುದನ್ನು ನೋಡಿದನು. ಆ ಸಮಯದಲ್ಲಿ ರಾಕ್ಷಸ ರೂಪಿಯಾಗಿದ್ದ ರಾಜನಿಗೆ ಬಹಳ ಹಸಿವಾಗಿದ್ದಿತು. ಹಸಿವನ್ನು ನೀಗಿಸಿಕೊಳ್ಳಲು ಬ್ರಾಹ್ಮಣನನ್ನು ಹಿಡಿದುಕೊಂಡನು. ಆಗ ಇನ್ನು ಬ್ರಾಹ್ಮಣಿಯ ಕಾಮನೆಯು ಪೂರ್ಣಗೊಂಡಿರಲಿಲ್ಲ. ಅವಳು ರಾಜನಿಗೆ ಹೇಳಿದಳು, ಮಹಾರಾಜ, ನೀನು ನಿಶ್ಚಯವಾಗಿಯೂ ರಾಕ್ಷಸನಲ್ಲ. ನೀನು ಸತಿ ಸಾಧ್ವಿಯಾದ ಮದಯಂತಿಯ ಪತಿಯಾಗಿರುವೆ. ಇಕ್ಷ್ವಾಕು ವಂಶದ ರಾಜವೀರನಾಗಿರುವೆ, ಮಹಾರಥನಾಗಿರುವೆ. ನಿನ್ನಂತಹವನು ಅಧರ್ಮ ಕಾರ್ಯವನ್ನು ಮಾಡುವುದು ಯೋಗ್ಯವಲ್ಲ. ನಾನು ಸಂತಾನದ ಕಾಮನೆಯಿಂದ ನನ್ನ ಪತಿಯೊಡನೆ ಸೇರಿದ್ದೆನು. ನನ್ನ ಪತಿಯು ಪೂರ್ಣ ಕಾಮನಾಗಿರಲಿಲ್ಲ. ಆದುದರಿಂದ ದಯಮಾಡಿ ನನ್ನ ಪತಿಯನ್ನು ಬಿಟ್ಟು ಬಿಡು. ಮಹಾರಾಜ, ಮನುಷ್ಯನ ಈ ದೇಹವು ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬ 4 ವಿಧವಾದ ಪುರುಷಾರ್ಥಗಳನ್ನು ಸಾಧಿಸಿಕೊಳ್ಳುವ ಸಾಧನವಾಗಿದೆ. ವೀರನೇ, ಇವನ ವಧೆಯಿಂದಾಗಿ ಯಾವ ಪುರುಷಾರ್ಥದ ಸಾಧನೆಯೂ ಆಗುವುದಿಲ್ಲ. ಇವನ ವಧೆಯಿಂದ ಪುರುಷಾರ್ಥಗಳ ವಧೆಯೇ ಆಗುತ್ತದೆ. ಮಹಾರಾಜ, ಈ ಬ್ರಾಹ್ಮಣನಾದರೂ ವಿದ್ವಾಂಸನು, ತಪಸ್ಸಿನಿಂದಲೂ ಸೌಶೀಲ್ಯದಿಂದಲೂ ಉತ್ತಮ ಗುಣಗಳಿಂದಲೂ ಸಂಪನ್ನನಾಗಿದ್ದಾನೆ. ಇವನು ಪುರುಷೋತ್ತಮ ಪರಬ್ರಹ್ಮನನ್ನು ಸಕಲ ಪ್ರಾಣಿಗಳಲ್ಲಿಯೂ ಇರುವ ಅಂತರಾತ್ಮನೆಂದು ಭಾವಿಸಿ ಆರಾಧಿಸುತ್ತಾನೆ. ಯದ್ಯಪಿ ಮಹಾಪುರುಷನಾದ ಈ ಪರಮಾತ್ಮನು ಸಮಸ್ತ ಪದಾರ್ಥಗಳಲ್ಲಿಯೂ ಇರುವವನಾದರೂ ಸತ್ವ, ರಾಜಸ, ತಾಮಸ ಗುಣಗಳ ಹಿಂದೆ ಅವನು ತನ್ನನ್ನು ಬಚ್ಚಿಟ್ಟುಕೊಂಡಿರುತ್ತಾನೆ. ಮಹಾರಾಜ, ನೀನು ಶಕ್ತಿಶಾಲಿಯಾಗಿರುವೆ. ಧರ್ಮದ ರಹಸ್ಯವನ್ನು ಚೆನ್ನಾಗಿ ತಿಳಿದುಕೊಂಡಿರುವೆ.
ತಂದೆಯಾದವನು ಪುತ್ರನನ್ನೇ ವಧಿಸುವಂತೆ ರಾಜನಾಗಿರುವ ನೀನು ಶ್ರೇಷ್ಠ ಬ್ರಹ್ಮರ್ಷಿಯಾಗಿರುವ ನನ್ನ ಪತಿಯನ್ನು ವಧಿಸುವುದು ಉಚಿತವಲ್ಲ. ಮಹಾರಾಜ, ನೀನು ಸಾಧು ಸಮ್ಮತನಾಗಿರುವೆ. ನನ್ನ ಪತಿಯು ನಿಷ್ಪಾಪನು, ಪರಮ ಸಾಧುವು, ಬ್ರಹ್ಮವಾದಿಯು, ಶ್ರೋತ್ರಿಯನು. ಭ್ರೂಣ ಹತ್ಯೆಗೆ ಅಥವಾ ಗೋವಧೆಗೆ ಸಮಾನವಾದ ನನ್ನ ಪತಿಯ ವಧೆಯನ್ನು ನೀನು ಸಮುಚಿತವಾದುದೆಂದು ಹೇಗೆ ಭಾವಿಸುವೆ? ನಾನು ಇಷ್ಟು ಬೇಡಿಕೊಂಡರೂ ನೀನು ಇವನನ್ನು ಭಕ್ಷಿಸಲು ನಿಶ್ಚಯಿಸಿರುವುದಾದರೆ ಮೊದಲು ನನ್ನನ್ನೇ ತಿಂದುಬಿಡು. ಜೀವವಿಲ್ಲದಿರುವ ಶರೀರದಂತೆ ನಾನು ಇವನನ್ನು ಬಿಟ್ಟು ಕ್ಷಣಕಾಲವಾದರೂ ಜೀವಿಸಿರಲಾರೆನು. ಪರೀಕ್ಷಿತ, ಹೀಗೆ ಬ್ರಾಹ್ಮಣನ ಪತ್ನಿಯು ಕರುಣಾಪೂರ್ಣವಾದ ವಾಣಿಯಿಂದ ಬೇಡಿಕೊಳ್ಳುತ್ತಾ ಅನಾಥಳಂತೆ ರೋದನ ಮಾಡುತ್ತಿದ್ದಳು. ಆದರೆ ಸೌದಾಸನು ಶಾಪಾಭಿಭೂತನಾಗಿ ರಾಕ್ಷಸನಾಗಿದ್ದುದರಿಂದ ಬ್ರಾಹ್ಮಣಿಯ ಪ್ರಾರ್ಥನೆಗೆ ಕಿವಿಗೊಡಲೇ ಇಲ್ಲ. ಹುಲಿಯು ಹಸುವನ್ನು ಭಕ್ಷಿಸುವಂತೆ ಬ್ರಾಹ್ಮಣನನ್ನು ಸಂಪೂರ್ಣವಾಗಿ ಭಕ್ಷಿಸಿಯೇ ಬಿಟ್ಟನು. ಗರ್ಭಾಧಾನ ಮಾಡಲಿದ್ದ ಪತಿಯನ್ನು ರಾಕ್ಷಸ ರೂಪದಲ್ಲಿದ್ದ ರಾಜನು ತನ್ನ ಸಮಕ್ಷದಲ್ಲಿಯೇ ಭಕ್ಷಿಸಿದ್ದಕ್ಕಾಗಿ ಬ್ರಾಹ್ಮಣಿಗೆ ಅತಿ ದುಃಖವಾಯಿತು. ಮರುಕ್ಷಣದಲ್ಲಿಯೇ ತಡೆಯಲಾಗದ ಕೋಪವು ಬಂದು ಬ್ರಾಹ್ಮಣಿಯು ರಾಜನಿಗೆ ಶಾಪವನ್ನಿತ್ತಳು. ಯಸ್ಮಾನ್ ಮೇ ಭಕ್ಷಿತ ಪಾಪ ಕಾಮಾರ್ಥಾಯ ಪತಿಸ್ತ್ವಯ ತಮಾಪಿ ಮೃತ್ಯುರಾಧನಾದ ಕೃತಪ್ರಜ್ಞ ದರ್ಶಿತಃ. ಪಾಪಿಷ್ಟನೇ, ಮೂರ್ಖನೇ, ಕಾಮಪೀಡಿತಳಾಗಿದ್ದ ನನ್ನ ಮನೋರಥವು ಪೂರೈಸುವುದರೊಳಗಾಗಿ ನೀನು ನನ್ನ ಪತಿಯನ್ನು ಭಕ್ಷಿಸಿದೆಯಾದ ಕಾರಣ ನೀನು ಗರ್ಭಾಧಾನಕ್ಕಾಗಿ ಪತ್ನಿಯನ್ನು ಸಂಪರ್ಕಿಸಿದೊಡನೆಯೇ ನಿನಗೆ ಮೃತ್ಯು ದೇವತೆಯು ಕಾಣಿಸಿಕೊಳ್ಳುತ್ತದೆ. ಹೀಗೆ ಪತಿಲೋಕ ಪರಾಯಣೆಯಾದ ಬ್ರಾಹ್ಮಣಿಯು ಮಿತ್ರಸಹನಿಗೆ ಶಾಪವನ್ನಿತ್ತು. ಪತಿಯ ಅಸ್ಥಿಗಳೆಲ್ಲವನ್ನು ಸಂಗ್ರಹಿಸಿ ಚಿತೆಯನ್ನು ಕಲ್ಪಿಸಿ ಅದರ ಮೇಲಿಟ್ಟು ಅಗ್ನಿಯನ್ನು ಸ್ಪರ್ಶಿಸಿ ಧಗಧಗಿಸುತ್ತಿದ್ದ ಅಗ್ನಿಯಲ್ಲಿ ತಾನು ಧುಮುಕಿ ಪತಿಯೊಡನೆ ಸಹಗಮನ ಮಾಡಿ ಪತಿಯು ಪಡೆದ ಸದ್ಗತಿಯನ್ನೇ ತಾನು ಪಡೆದುಕೊಂಡಳು. 12 ವರ್ಷಗಳ ನಂತರ ಸೌದಾಸನು ಬ್ರಾಹ್ಮಣ ಶಾಪದಿಂದ ಬಿಡುಗಡೆ ಹೊಂದಿದನು. ಸಂತೋಷಭರಿತನಾಗಿದ್ದ ರಾಜನು ಮದಯಂತಿಯೊಡನೆ ಸಮಾಗಮಕ್ಕೆ ಹೋದಾಗ ಮದಯಂತಿಯು ಬ್ರಾಹ್ಮಣಿಯ ಶಾಪವನ್ನು ಜ್ಞಾಪಿಸುತ್ತಾ ರಾಜನನ್ನು ತಡೆದಳು. ಈ ಕಾರಣದಿಂದ ಅವನು ಮುಂದೆ ಸ್ತ್ರೀ ಸುಖವನ್ನೇ ಸಂಪೂರ್ಣವಾಗಿ ತ್ಯಜಿಸಬೇಕಾಯಿತು. ರಾಕ್ಷಸನಾಗಿದ್ದಾಗ ರಾಜನು ಮಾಡಿದ ದುಷ್ಕರ್ಮದ ಫಲವಾಗಿ ಅವನು ಸಂತಾನಹೀನನಾದನು. ರಾಜನ ಅನುಮತಿಯನ್ನು ಪಡೆದ ವಸಿಷ್ಠರು ಮದಯಂತಿಗೆ ಗರ್ಭಾಧಾನ ಮಾಡಿದರು. ಮದಯಂತಿಯು 7 ವರ್ಷಗಳವರೆಗೆ ಗರ್ಭವನ್ನು ಧರಿಸಿಯೇ ಇದ್ದಳು. ಆದರೂ ಪ್ರಸವಿಸಲೇ ಇಲ್ಲ. ಆ ಸಮಯದಲ್ಲಿ ವಸಿಷ್ಠರು ಕಲ್ಲಿನಿಂದ ಅವಳ ಹೊಟ್ಟೆಯನ್ನು ಕುಟ್ಟಿದರು. ಒಡನೆಯೇ ಶಿಶುವು ಹುಟ್ಟಿತು. ಕಲ್ಲಿನಿಂದ ಕುಟ್ಟಿದ ನಂತರವೇ ಶಿಶುವು ಹುಟ್ಟಿದ ಕಾರಣ ಶಿಶುವಿಗೆ ಅಶ್ಮಕನೆಂದೇ ಹೆಸರಿಟ್ಟರು. ಮೂಲಕನೆಂಬುವನು ಅಶ್ಮಕನ ಮಗ. ಪರಶುರಾಮನು ಭೂಮಂಡಲವನ್ನು ಕ್ಷತ್ರಿಯರಿಂದ ರಹಿತವನ್ನಾಗಿ ಮಾಡಲು ಸಂಚರಿಸುತ್ತಿದ್ದಾಗ ಸ್ತ್ರೀಯರೆಲ್ಲರೂ ಸೇರಿ ಮೂಲಕನನ್ನು ಮುಚ್ಚಿಟ್ಟು ರಕ್ಷಿಸಿದರು. ಈ ಕಾರಣದಿಂದ ಮೂಲಕನನ್ನು ನಾರೀಕವಚ ಎಂಬ ಹೆಸರಿನಿಂದಲೂ ಕರೆಯುತ್ತಿದ್ದರು. ಭೂಮಂಡಲವು ಕ್ಷತ್ರಿಯರಿಂದ ರಹಿತವಾಗುವುದರಲ್ಲಿದ್ದಾಗ ಸ್ತ್ರೀಯರ ರಕ್ಷಣೆಯಿಂದ ಬದುಕಿಕೊಂಡ ಏಕಮಾತ್ರ ಕ್ಷತ್ರಿಯನು ಮೂಲಕನು. ಕ್ಷತ್ರಿಯರ ಮೂಲ ಪುರುಷನು ಆದನು. ಮೂಲಕನ ಮಗ ದಶರಥ, ದಶರಥನ ಮಗ ಐಡವಿಡ ಅಥವಾ ಐಲವಿಲ, ಐಡವಿಡನ ಮಗ ವಿಶ್ವಸಹ, ವಿಶ್ವಸಹನ ಮಗ ಖಟ್ವಾಂಗ. ಇವನು ಚಕ್ರವರ್ತಿಯಾದನು. ಯುದ್ಧದಲ್ಲಿ ಅವನನ್ನು ಜಯಿಸಲು ಯಾರಿಗೂ ಸಾಧ್ಯವಾಗುತ್ತಿರಲಿಲ್ಲ. ದೇವತೆಗಳ ಪ್ರಾರ್ಥನೆಯಂತೆ ಖಟ್ವಾಂಗನು ದೈತ್ಯರನ್ನು ಸಂಹರಿಸಿದನು. ತನ್ನ ಆಯುಷ್ಯವು ಕೇವಲ ಮುಹೂರ್ತ ಮಾತ್ರ ಇರುವುದೆಂದು ದೇವತೆಗಳಿಂದ ತಿಳಿದೊಡನೆಯೇ ಖಟ್ವಾಂಗನು ರಾಜಧಾನಿಗೆ ಹಿಂದಿರುಗಿ ಏಕಾಂತದಲ್ಲಿ ಕುಳಿತು ಮನಸ್ಸನ್ನು ಪರಮಾತ್ಮನಲ್ಲಿ ಲೀನಗೊಳಿಸಿದನು. ಆತ್ಮಾನುಸಂಧಾನ ಮಾಡುತ್ತಾ ಖಟ್ವಾಂಗನು ಪರಮಾತ್ಮನನ್ನು ಪರಿಪರಿಯಾಗಿ ಪ್ರಾರ್ಥಿಸಿದನು. ನಮೇ ಬ್ರಹ್ಮ ಕುಲಾತ್ ಪ್ರಾಣಾಃ ಕುಲದೈವಾನ್ನ ಚಾತ್ಮಜಾಃ ನ ಶ್ರಿಯೋ ನ ಮಹೀ ರಾಜ್ಯಂ ನ ದಾರಾಶ್ಚಾತಿ ವಲ್ಲಭಾಃ. ನನಗೆ ಬ್ರಾಹ್ಮಣ ಕುಲಕ್ಕಿಂತಲೂ ಪ್ರಾಣಗಳು ಪ್ರಿಯವಾದುವಲ್ಲ. ನನ್ನ ಕುಲದೇವತೆಯಾದ ಶ್ರೀಹರಿಗಿಂತಲೂ ಪುತ್ರರಾಗಲಿ, ಸಂಪತ್ತಾಗಲಿ, ಭೂಮಿಯಾಗಲಿ, ರಾಜ್ಯವಾಗಲಿ, ಪತ್ನಿಯರಾಗಲಿ ಹೆಚ್ಚು ಪ್ರಿಯರಲ್ಲ. ನ ಬಾಲ್ಯೇಪಿ ಮತಿರ್ಮಹ್ಯಂ ಅಧರ್ಮೇ ರಮತೆ ಕ್ವಚಿತ್ ನಾಪಶ್ಯಮುತ್ತಮ ಶ್ಲೋಕ ಧನ್ಯತ್ ಕಿಂಚನ ವಸ್ತ್ವಹಂ. ಬಾಲ್ಯದಲ್ಲಿ ಕೂಡ ನನ್ನ ಮನಸ್ಸು ಒಮ್ಮೆಯಾದರೂ ಅಧರ್ಮದ ಕಡೆಗೆ ಹೋಗುತ್ತಿರಲಿಲ್ಲ. ಪುಣ್ಯ ಶ್ಲೋಕನಾದ ಭಗವಂತನಿಗಿಂತಲೂ ಬೇರೆಯಾದ ಯಾವುದೇ ವಸ್ತುವನ್ನು ನಾನು ಅರಿಯನು. ದೇವೈ ಕಾಮವರೋ ದತ್ತೋ ಮಹ್ಯಂ ತ್ರಿಭುವನೇಶ್ವರೈಃ ನ ವೃಣೇಂ ತಮಹಂ ಕಾಮಂ ಭೂತ ಭಾವನ ಭಾವನಃ. 3 ಲೋಕಗಳಿಗೂ ಈಶ್ವರರಾದ ದೇವತೆಗಳೇನೋ ನನಗೆ ಬೇಕಾದ ವರಗಳನ್ನು ಕೊಡಲು ಮುಂದಾದರು. ಆದರೆ ನಾನು ಭೋಗಲಾಲಸೆಯಿಂದ ಕೂಡಿದ ಆ ವರಗಳನ್ನು ಪಡೆದುಕೊಳ್ಳಲಿಲ್ಲ. ಸಮಸ್ತ ಪ್ರಾಣಿಗಳಿಗೂ ಜೀವನಪ್ರದನಾದ ಶ್ರೀಹರಿಯ ಧ್ಯಾನದಲ್ಲಿಯೇ
ನನ್ನ ಮನಸ್ಸು ಲೀನವಾಗಿ ಬಿಟ್ಟಿದ್ದಿತು. ಈ ವಿಕ್ಷಿಪ್ತೇಂದ್ರಿಯ ಧಿಯೋ ದೇವಾಸ್ತೆ ಸ್ವಹೃದಿ ಸ್ಥಿತಂ ನ ವಿಂದಂತಿ ಪ್ರಿಯಂ ಶಶ್ವದಾತ್ಮಾನಂ ಕಿಮುತಾಪರೇ. ಮನುಷ್ಯರಿಂದ ಆರಾಧಿಸಲ್ಪಡುವ ದೇವತೆಗಳು ಕೂಡ ವಿಚಲಿತವಾದ ಇಂದ್ರಿಯಗಳಿಂದಲೂ ಮತ್ತು ಬುದ್ಧಿಯಿಂದಲೂ ಕೂಡಿದವರಾಗಿ ತಮ್ಮ ಹೃದಯದಲ್ಲಿಯೇ ವಿರಾಜಮಾನನಾಗಿರುವ ಸದಾ ಸರ್ವದಾ ತಮ್ಮ ಪ್ರಿಯತಮನ ರೂಪದಲ್ಲಿ ಕಾಣಿಸಿಕೊಳ್ಳುವ ಆತ್ಮಸ್ವರೂಪನಾದ ಶ್ರೀ ಭಗವಂತನನ್ನೇ ತಿಳಿಯರು ಎಂದ ಮೇಲೆ ಬೇರೆಯವರ ವಿಷಯದಲ್ಲಿ ಹೇಳುವುದೇನಿದೆ? ಅಥೇಶ ಮಾಯಾ ರಚಿತೇಷು ಸಂಗಂ ಗುಣೇಶು ಗಂಧರ್ವ ಪುರೋಪಮೇಶು ರೂಢಂ ಪ್ರಕೃತ್ಯಾತ್ಮನಿ ವಿಶ್ವಕರ್ತೃರ್ಭಾವೇನ ಹಿತ್ವಾ ತಮಹಂ ಪ್ರಪದ್ಯೆ. ಆದುದರಿಂದ ಈಶ್ವರನ ಮಾಯಾಕಲ್ಪಿತಗಳಾದ ಆಕಾಶದಲ್ಲಿ ಪ್ರಕಟವಾಗುವ ಗಂಧರ್ವ ನಗರಿಗಳಂತಿರುವ ಸತ್ವವೇ ಮೊದಲಾದ ಗುಣಗಳಲ್ಲಿಯೂ ಪ್ರಕೃತಿಯ ಪರಿಣಾಮವಾದ ಶರೀರದಲ್ಲಿಯೂ ರೂಢ ಮೂಲವಾಗಿರುವ ನಾನು ನನ್ನದು ಎಂಬ ಸಂಘವನ್ನು ತೊರೆದು ವಿಶ್ವಕರ್ತೃವಾದ ಶ್ರೀ ಭಗವಂತನ ಭಾವನೆಯಲ್ಲಿಯೇ ಮನಸ್ಸನ್ನು ಲೀನಗೊಳಿಸಿ ಅವನಿಗೆ ಶರಣು ಹೋಗುತ್ತೇನೆ. ನಾರಾಯಣಮಯವಾದ ಬುದ್ಧಿಯಿಂದ ಕೂಡಿದ್ದ ಖಟ್ವಾಂಗನು ಹೀಗೆ ನಿಶ್ಚಯಿಸಿ ದೇಹಾಭಿಮಾನ ರೂಪವಾದ ಅಜ್ಞಾನವನ್ನು ಪರಿತ್ಯಜಿಸಿ ಸ್ವಸ್ವರೂಪದಲ್ಲಿ ನೆಲೆಗೊಂಡನು. ಪರಮ ಭಕ್ತರು ಯಾವನನ್ನು ಭಗವಾನ್ ವಾಸುದೇವನೆಂದು ಕರೆಯುವರೋ ಆ ಸ್ವರೂಪವು ಸಾಕ್ಷಾತ್ ಪರಬ್ರಹ್ಮವೇ ಆಗಿದೆ. ಅದು ಸೂಕ್ಷ್ಮಕ್ಕಿಂತಲೂ ಸೂಕ್ಷ್ಮವಾದುದು, ಶೂನ್ಯಕ್ಕೆ ಸಮಾನವಾದುದು. ಆದರೆ ಅದು ಶೂನ್ಯವಲ್ಲ, ಪರಮ ಸತ್ಯವಾದುದು. ಅಂತಹ ಪರಬ್ರಹ್ಮ ಸ್ವರೂಪದಲ್ಲಿ ಖಟ್ವಾಂಗನು ಸೇರಿಹೋದನು ಎಂಬಲ್ಲಿಗೆ ಮಹಾಪುರಾಣವೋ ಪಾರಮಹಂಸ ಸಂಹಿತೆಯೋ ಆಗಿರುವ ಶ್ರೀಮದ್ ಭಾಗವತದಲ್ಲಿ ನವಮ ಸ್ಕಂದದ 9ನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.